ಗುಡ್ ಮಾರ್ನಿಂಗ್ ಇಂಡಿಯನ್ಸ್, ನಿಮ್ಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಾನು ನಿಮಗೆ ತೋರಿಸೋದು SD ರೋಡ್ ಕಿಂಗ್. ಒಂದ್ಸತಿ ರೋಡ್ ಕಿಂಗ್ನ 360 ಡಿಗ್ರಿ ವ್ಯೂ ನೋಡಿ. ಗಾಡಿ ನೋಡೋಕೆ ಮಾತ್ರ ಮಸ್ತಾಗೈತೆ. ವೈಸರ್ ಏನು ನೋಡ್ತಾ ಇದ್ದೀರಾ, ಅದು ಕಸ್ಟಮ್ ಮೇಡು. ಸೊ ಅದು ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ ಯಾವುದು ಅಂತ. ಸೊ ಬನ್ನಿ ಒಂದು ರೇಡ್ ಹಾಕೊಂಬಂಬಿಡೋಣ. ಈ ಗಾಡಿಗೆ ಲೆಫ್ಟಲ್ಲಿ ಗೇರು ಮತ್ತು ಕಿಕ್ಕರು ಒಂದೇ ಕಡೆ ಕೊಟ್ಟಿದ್ದಾರೆ. ಸೊ ಅದು ಒಳ್ಳೆ ಮಜಾ ಕೊಡುತ್ತೆ ಕಿಕ್ ಮಾಡಬೇಕಾದ್ರೆ. ರೋಡ್ ಕಿಂಗಲ್ಲಿ ಒಂದು ಮೇಲೆ ಮಿಕ್ಕಿದೆಲ್ಲ ಕೆಳಗಡೆ ಗೇರ್ ಶಿಫ್ಟಿಂಗು. ಸೊ ಇದು 4 ಸ್ಪೀಡ್ ಗಾಡಿ. ರೋಡ್ ಖಾಲಿ ಇದೆ, ಬನ್ನಿ ಹೊಡಿಯೋಣ. ಆ್ಯಕ್ಚುಲಿ 2 ಸ್ಟ್ರೋಕ್ ಪವರ್ ಅಂದರೆ ಅದಕ್ಕೆ ನಮ್ಮ ಹುಡುಗರು 2 ಸ್ಟ್ರೋಕ್ ಅಂದರೆ ಅದೇನೋ ಒಂಥರ ಖುಷಿ. ಗಾಡಿ ಓವರ್ ಆಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಓನರು. ಸೊ ಆ ವೈಸರು ಅವೆಲ್ಲ ಫುಲ್ ಕಸ್ಟಮ್ ಮೇಡು. ಸೊ ಅದನ್ನು ಕೇಳಿ ನೆಕ್ಸ್ಟ್ ವೀಡಲ್ಲಿ ಇದೇ ಗಾಡಿಯನ್ನು ಮಾಡೋಕ್ಕಿದ್ರೆ ಹೇಳ್ತೀನಿ. ಸೊ ಗಾಡಿ ಓಡಿಸಿ ತುಂಬ ಖುಷಿ ಆಯ್ತು ನನಗೆ. ಈ ಗಾಡಿ ಮಾಡೆಲ್ ಬಂದು 1996. ನಮ್ಮ ಟಾಟಾ ಸುಮೋ ಎಷ್ಟು ಏಜ್ ಆಗಿದೆಯೋ ಇದಕ್ಕೂ ಅಷ್ಟೇ ಏಜ್ ಆಗಿದೆ. ಸೊ ಟಾಟಾ ಸುಮೋ ವೀಡಿಯೋ ನೋಡಿಲ್ಲ ಅಂದರೆ ನನ್ನ ಚಾನಲ್ಲೇ ಇದೆ, ಚೆಕ್ ಮಾಡಿ. ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡ್ತೀನಿ. 246.30 cc, 2 ಸ್ಟ್ರೋಕ್, 16 bhp, ಏರ್ ಕೂಲ್ಡ್ ಇಂಜಿನು. ಗಾಡಿ ಸಸ್ಪೆನ್ಷನ್ ಚೆನ್ನಾಗಿದೆ. ಫ್ರಂಟ್ ಸಸ್ಪೆನ್ಷನು ಟೆಲಿಸ್ಕೋಪಿಕ್ ಮತ್ತು ಹೈಡ್ರಾಲಿಕ್ಕು, ಮತ್ತು ರೇರು ಹೈಡ್ರಾಲಿಕ್ ಶಾಕ್ ಅಬ್ಸಾರು. ಈ ಗಾಡಿ ಸ್ಪೆಷಲ್ ಫೀಚರ್ ಬಗ್ಗೆನೇ ಹೇಳಿಲ್ಲ ನಿಮಗೆ. ಇದಕ್ಕೆ ಟ್ವಿನ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ, ಡಬಲ್ ಬ್ಯಾರಲ್ ಸೈಲೆನ್ಸರು. ಹಾರನ್ ಚೇಂಜ್ ಮಾಡಿದ್ದಾರೆ, ಸಿಕ್ಕಾಗೈತೆ. ಒಳ್ಳೆ ಲಾರಿ ಸೌಂಡ್ ಬಂದಾಗ ಗೊತ್ತೈತೆ ಹಾರನ್. ನನಗೆ ಇಷ್ಟ ಆಗಿರೋ ಇಂಟ್ರೆಸ್ಟಿಂಗ್ ಫೀಚರ್ ಏನು ಅಂದರೆ ಕಂಬೈನ್ ಕಂಟ್ರೋಲ್ ಇದೆ ಇದರಲ್ಲಿ. ಅದೇ ಮೊದಲೇ ಹೇಳಿದ್ನಲ್ಲ, ಕಿಕ್ಕರು ಮತ್ತು ಗೇರು ಒಂದೇ ಕಡೆ ಕೊಟ್ಟಿದ್ದಾರೆ ಅಂತ. ಹೆಂಗೆ ಅಂದರೆ ಗೇರ್ ಶಿಫ್ಟಿಂಗು ಮತ್ತು ಕಿಕ್ಕರ್ಗೂ ಒಂದೇ ರೋಡ್ ಕೊಟ್ಟಿದ್ದಾರೆ. ಈ ಗಾಡಿಗೆ ಮೇನ್ ಹೆಸರು ಬಂದಿದ್ದು ಈ ಟಾರ್ಕ್ ಪರ್ಫಾರ್ಮೆನ್ಸಿಂದ. ಇವಾಗಲೂ ಕೂಡ ಹೆವಿ ಟಾರ್ಕ್ ಪ್ರೊಡ್ಯೂಸ್ ಮಾಡ್ತಾಯಿದೆ. SD ಅವ್ರಿಗೆ ಈ ಗಾಡಿ ಒಳ್ಳೆ ಹೆಸರುಗಳನ್ನು ಕೊಟ್ಟಿದ್ದು ರ್ಯಾಲಿ ಮತ್ತು ರೇಸಸ್ಸಿಂದ. ಇವಾಗಲೂ ಅಷ್ಟೇ ಮಡ್ ರೋಡಲ್ಲಿ ಓಡಿಸ್ತಾ ಇದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದೆ. ಅಂದರೆ ಆ ಟೈಮಲ್ಲೆಲ್ಲ ಕೇಳೋಕ್ಕೆ ಹೋಗ್ಬಾರ್ದಾಗಿತ್ತು, ಆ ಥರ ಕೊಡ್ತಾಯಿತ್ತು ಟಾರ್ಕ್ ಮತ್ತು ಪರ್ಫಾರ್ಮೆನ್ಸು. ಈ ಗಾಡಿ ಮೇನ್ ಖುಷಿ ಕೊಡೋದೇ ಆ ಎಕ್ಸಾಸ್ಟ್ ಸೌಂಡು. SD ಅವರು ರೋಡ್ ಕಿಂಗ್ನ 1978 ಲಾಂಚ್ ಮಾಡಿದರು. ಸೊ ಈ ಗಾಡಿನ ಡಿಸ್ಕಂಟಿನ್ಯೂ ಮಾಡಿದ್ದು ಈ ಮಾಡಲು ಯಾವಾಗ ಎಂಡ್ ಆಗಿದ್ದು ಆವಾಗ 1996 ರೋಡ್ ಕಿಂಗ್ದು ಇದೇ ಲಾಸ್ಟ್ ಬ್ಯಾಚ್ ಗಾಡಿ. ಇದು ಸೇಮ್ ರೀಸನ್ನೇ, 2 ಸ್ಟ್ರೋಕ್ ಗಾಡಿಗಳಿಗೆ ಪೊಲ್ಯೂಷನ್ ಜಾಸ್ತಿ ಅಂತ ಇದನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಸೊ RXಗೂ ಅದೇ ಆಗಿದ್ದು. RX ಅಂತಲೇ ಅಲ್ಲ, ಎಲ್ಲ 2 ಸ್ಟ್ರೋಕ್ಗೂ ಅದೇ ಒಂದು ರೀಸನ್ ಇಟ್ಕೊಂಡು ಎಲ್ಲ ಡಿಸ್ಕಂಟಿನ್ಯೂ ಮಾಡಿಸಿರೋದು. ಇಂಡಿಯನ್ಸ್ ಎಂಜಾಯ್ ದ ರೈಡ್. ಫುಲ್ ಸೌಂಡ್ ಕೇಳಿಸ್ಕೊಂಡು ಆರಾಮಾಗಿ ಪೀಸಾಗಿ ಕೂತ್ಕೊಳ್ಳಿ.
ಓಕೆ ಇಂಡಿಯನ್ಸ್, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್.